ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಫೈನಲ್ ಹತ್ತಿರವಾಗುತ್ತಿದ್ದಂತೆ ಡ್ರಾಮಾ ಜೋರಾಗಿದೆ. ಉತ್ತರ ಕರ್ನಾಟಕದ ಪ್ರಸಿದ್ಧ ಗಾಯಕ ಮಾಳು ನಿಪಣಾಳ್ ನಾ ಡ್ರೈವರ್ ಹಾಡಿನಿಂದ ಫೇಮಸ್ ಆದವರು ಡಬಲ್ ಎಲಿಮಿನೇಷನ್ ವೀಕೆಂಡ್ನಲ್ಲಿ ಶಾಕಿಂಗ್ ಆಗಿ ಹೊರಗೆ ಬಂದಿದ್ದಾರೆ. ಆದರೆ ಹೆಡ್ಲೈನ್ ಆಗಿರೋದು ಮಾಳು ಅವರ ಎಲಿಮಿನೇಷನ್ ನಂತರದ ಇಂಟರ್ವ್ಯೂ. ಅಲ್ಲಿ ಅವರು ಬಿಗ್ ಬಾಸ್ ಮೇಲೆ ನೇರವಾಗಿ ಆರೋಪ ಮಾಡಿದ್ದಾರೆ. ಸ್ಪಂದನಾ ಸೋಮಣ್ಣ ಅವರನ್ನು ಉಳಿಸಿಕೊಂಡಿದ್ದು ತಪ್ಪು ಅಂತ. ಈ ವೀಕೆಂಡ್ ಡಬಲ್ ಎಲಿಮಿನೇಷನ್ ಟ್ವಿಸ್ಟ್ ಇತ್ತು. ಶನಿವಾರ ವೈಲ್ಡ್ ಕಾರ್ಡ್ ಎಂಟ್ರಿ ಸೂರಜ್ ಸಿಂಗ್ ಹೊರಗೆ ಹೋದರು. ಭಾನುವಾರದಲ್ಲಿ ಮಾಳು ನಿಪಣಾಳ್ ಮತ್ತು ಸ್ಪಂದನಾ ನಡುವೆ ನೇಲ್ ಬೈಟಿಂಗ್ ಫೇಸ್ ಆಫ್. 2 ಕಾರ್ಗಳು ಮನೆಗೆ ಬಂದವು. ಒಂದರಲ್ಲಿ ಮಾಳು, ಮತ್ತೊಂದರಲ್ಲಿ ಸ್ಪಂದನಾ. ಸಹ ಉದ್ಯೋಗಿಗಳು ಟೆನ್ಷನ್ನಲ್ಲಿ ನೋಡುತ್ತಿದ್ದಂತೆ ಮಾಳು ಅವರ ಕಾರ್ ಗೇಟ್ ಹೊರಗೆ ಹೋಗಿ ಅವರ ಪಯಣ ಮುಗಿಯಿತು. ಆದರೆ ಮಾಳು ಶಾಂತವಾಗಿ ಹೋಗಿಲ್ಲ. TV9 ಕನ್ನಡಕ್ಕೆ ಕೊಟ್ಟ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನಲ್ಲಿ ಮಾಳು ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿದ್ದು, ನಾನು ಅಥವಾ ಸೂರಜ್ ಇಬ್ಬರಲ್ಲಿ ಒಬ್ಬರು ಉಳಿದುಕೊಳ್ಳಬೇಕಿತ್ತು. ನಮ್ಮಿಬ್ಬರ ಬದಲು ಸ್ಪಂದನಾನ ಉಳಿಸಿಕೊಂಡಿದ್ದಂಗೂ ನಾನು ಒಪ್ಪಿಕೊಳ್ಳೋದಿಲ್ಲ. ಅವರಿಗೆ ನಮ್ಮ ರೀತಿಯಲ್ಲಿ ಫಿಸಿಕಲ್ ಟಾಸ್ಕ್ ಆಡೋಕೆ ಬರೋದಿಲ್ಲ. ಮಾಳು ಅವರು ತಾವು ಮತ್ತು ಸೂರಜ್ನಂತೆ ಕಠಿಣ ಫಿಸಿಕಲ್ ಚಾಲೆಂಜ್ಗಳಲ್ಲಿ ಆಕ್ಟಿವ್ ಆಗಿರುವುದನ್ನು ಹೈಲೈಟ್ ಮಾಡಿ ಸ್ಪಂದನಾ ಅವರಿಗೆ ಅದು ಬರೋದಿಲ್ಲ ಅಂತ ಆರೋಪಿಸಿದ್ದಾರೆ. ಫ್ಯಾನ್ಸ್ ಡಿವೈಡ್ ಆಗಿದ್ದಾರೆ. ಕೆಲವರು ಮಾಳುನಂತಹ ಸ್ಟ್ರಾಂಗ್ ಪರ್ಫಾರ್ಮರ್ಗಳು ಉಳಿಯಬೇಕಿತ್ತು ಅಂತಾರೆ. ಇನ್ನು ಕೆಲವರು ವೋಟಿಂಗ್ನೇ ಎಲ್ಲಾ ನಿರ್ಧಾರ ಮಾಡುತ್ತದೆ ಅಂತ ಹೇಳ್ತಾರೆ. ಈ ಸೀಸನ್ ಇಬ್ಬರಿಗೂ ಟ್ವಿಸ್ಟ್ಗಳ ಸಾಲು. ಮೊದಲು ಒಂದು ನೋ ಎಲಿಮಿನೇಷನ್ ವೀಕ್ನಲ್ಲಿ ಹೈ ವೋಟ್ಗಳಿಂದ ಮಾಳು ಮತ್ತು ಸ್ಪಂದನಾ ಇಬ್ಬರೂ ಫೈನಲಿಸ್ಟ್ ಆಗಿ ಡಿಕ್ಲೇರ್ ಆಗಿದ್ರು. ಆದರೆ ಈಗ ಗ್ರ್ಯಾಂಡ್ ಫೈನಲ್ ಹತ್ತಿರದಲ್ಲಿ ಎಲಿಮಿನೇಷನ್ಗಳು ರೂತ್ಲೆಸ್ ಆಗಿವೆ. ನೀವೇನನ್ಕೊಂಡಿದ್ದೀರಾ ಫ್ರೆಂಡ್ಸ್? ಬಿಗ್ ಬಾಸ್ ಸ್ಪಂದನಾನ ಉಳಿಸಿದ್ದು ತಪ್ಪೇ, ಇಲ್ಲ ಮಾಳು ಬಿಟರ್ ಆಗಿ ಮಾತಾಡ್ತಿದ್ದಾರಾ? ಕಾಮೆಂಟ್ನಲ್ಲಿ ಹೇಳಿ. ಟೀಮ್ ಮಾಳು ಇಲ್ಲ ಟೀಮ್ ಸ್ಪಂದನಾ? BBK12 ಡ್ರಾಮಾಗೆ ಹುಕ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ. ಮುಂದಿನ ಎಲಿಮಿನೇಷನ್ ಸ್ಕೂಪ್ ಮಿಸ್ ಮಾಡ್ಬೇಡಿ. ವಾಚಿಂಗ್ಗೆ ಥ್ಯಾಂಕ್ಸ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸುದ್ದಿಗಳಿಗೆ ಟ್ಯೂನ್ ಆಗಿರಿ. ಬಾಯ್.